ಶಿವಮ್ಮ, ನಿನ್ ಮಗ ನನ್ ಮಗಳ ಟಿಫನ್ ಬಾಕ್ಸ್ ಕಿತ್ಕೊಂಡ್ ತಿಂತಾನಲ್ಲ, ಇದು ಸರಿನೇನಮ್ಮ? ಅಯ್ಯೋ ಅಯ್ಯೋ ಅಯ್ಯೋ, ಎಂತ ಮಾತಾಡ್ತೀಯಮ್ಮ? ಏನು ಬಾಯಿ ಬಂದಂಗ್ ಮಾತಾಡ್ತೀರಾ? ಏನ್ ಹಿಂಗೆಲ್ಲ ಮಾತಾಡ್ತೀರಾ? ನನ್ನ ಮಗನ ಹೋಟ್ಲ್ ನಡೆಸ್ಕೊಂಡು ಮಹಾರಾಜ ತರ ಸಾಕಿದೀನಿ. ಕರಿತೀನಿ ಇರ್ರೆ, ಮುಚ್ಚಿನ ಬಾಯಿ. ಬಂಗಾರ ಸಾಕ. ಅಮ್ಮ ಕರ್ದಮ್ಮ. ಹೌದು ಬಂದೆ. ನಾನೇ ಚೇತು, ಇವ್ರ ತಿಂಡಿ ಎಲ್ಲ ಕಿತ್ಕೊಂಡ್ ತಿನ್ಬಿಟ್ಟಂತೆ. ಹೌದಾ ಮಗ? ಯಾಕ ರಜಾ ಹಂಗ್ ಮಾಡ್ದೆ? ಬೆಳಗ್ಗೆ ತಾನೆ 20 ಇಡ್ಲಿ ತಿನ್ಬಿಟ್ಟೋದಿಯಲ್ಲ. ಜೀರ್ಣ ಆಗೋಯ್ತು. ಅಯ್ಯೋ ಹೋಗಿಬ್ರು. ಇವ್ರ ಬಾಕ್ಸ್ ಎಲ್ಲ ಕುಕ್ಬಿಡವ್ರಿಗೆ. ತಗೊಂಡೋಗ್ತಾ ಇರಿ. ತಗೊಳ್ಳಿ. ನಾಳೆ ಎಲ್ರು ಇದೇ ಟೈಮ್ಗೆ ಬಂದು ಬಿಡ್ತೀರಾ ತಾನೆ? ಏನು ಮಗ ನೀನು? ಅವ್ರಷ್ಟು ಗಲಾಟೆ ಮಾಡೋಗ್ತಾ ಇದಾರೆ, ಅಷ್ಟು ಬೇಗ ಟೈಮ್ ಕೇಳ್ತಾ ಇದೆಯಲ್ಲ ನೀನು. ನಾನ್ ಮಾರೋ ಇಡ್ಲಿಗಿಂತ ನೀನ್ ತಿನ್ನೋ ಇಡ್ಲಿನೇ ಜಾಸ್ತಿ ಆಗೋಯ್ತು. ಇನ್ಮೇಲೆ ಇಡ್ಲಿಗೆ ಸೋಡಾ ಜಾಸ್ತಿ ಹಾಕ್ತೀನಿ. ಏನಾದ್ರು ಒಂದ್ ಗಾಟೆ ಮಾಡ್ಕೊಂಡ್ಬಿಡ್ತಾನಲ್ಲ ಇವನು. ಬುದ್ಧಿ ಇಲ್ಲ, ಯಾರು ಇವನಲ್ಲ. ಅಲ್ಲಮ್ಮ ಏನ ರದ್ದನೆ ಬಂದ? ಅದೇ ಟಿಫಿನ್ ಕೆರೆ ಇಟ್ಕೊಂಡಿದ್ಯಲ್ಲ. ರದನೆ ಟಿಫಿನ್ ಬಾಚಿಕೊಡ. ಯಾಕೋ ಅವನೆಲ್ಲ ನಿನ್ನ ಬೈಕೊಂಡು ಹೋಗ್ತಾ ಇದ್ದಾನೆ. ಅಯ್ಯ, ಅವ್ರ ಮಕ್ಕಳದು ಟಿಫಿನ್ ಬಾಕ್ತು ಎತ್ಕೊಂಡು ತಿಂದುಬಿಟ್ಟೆ. ಅದಕ್ಕೆ ಅಮ್ಮನ ಹತ್ರ ಬಂದು ಕಂಪ್ಲೇಂಟ್ ಹೇಳ್ದುಬಿಟ್ಟು ಬೈಕೊಂಡು ಓದ್ತಾವ್ರೆ. ತಪ್ಪಲ್ವಪ್ಪ, ನಿಮ್ದೇ ಓಟ್ನಿದೆ. ಎಟ್ ಬೇಕು ಓಟ್ ಮಾಡ್ಕೊಂಡು ತಿನ್ಬಂದ್ ನೀನು. ಮನೆಯಲ್ಲಿ ಪ್ರತಿಯೊಂದ್ಬಿಟ್ಟು ಎತ್ಕೊಂಡು ತಿಂದನಾ ಚೆನ್ನಾಗೇ ಇಲ್ಲ. ನಮ್ಮ ಮನೇಲಿ ನಮ್ಮಮ್ಮ 2-3 ದಿತ್ತದು ಇಡ್ಲಿ ಕೊತ್ತಲೆ ತಂಗಲು ತುಂಬಾ ಚೆನ್ನಾಗಿರ್ತದೆ. ಹಂಗಾನೆ ನೀನು ಬರೀ ತಂಗಳು ತಿನ್ನು ನನ್ನ ಮಗನ್ ತನ ಇದ್ಯಾ. ಹೌದು ಹೌದು ಹೌದು. ಹೇಳಪ್ಪ, ಬಾಚಿಕೊಡ. ಇದು ನೀನ್ ಬರೀ ತಂಗಳು ತಿನ್ನೋನು. ನನಗೆ ಪ್ರತ್ತು ಆಗಲ್ಲ, ನಾನು ತಂಗಲ್ಲು. ಹೋಗು ಹೋಗು ಹೋಗು. ನನಗೆ ಹಂಗಾದ್ರೆ ನನ್ನ ಮಗ ಸಮಾಧಾನ ಇಲ್ಲ. ಬೇಗ ಹೋಗ್ಬೇಕು. ತಿನ್ಕೊಂಡ್ಬಿಡ್ತಾನೆ ಅವನು. ರಜನಿ ಅಮ್ಮ ಒತ್ತೆ ಹತ್ತಿದೆ. ಉಪ್ಪಿಟ್ಟು ಹಾಕಲು. ಏನ್ ತಂದಿದ್ಯಾ ತಿನ್ನಕ್ ನೀನು? ನೀನು ಉಪ್ಪಿಟ್ಟು. ನಾನ್ ಬೇರೆ ಮನೇಲಿ ಸಖತ್ ದುರಂಕಾರ ಮಾಡ್ಕೊಂಡ್ಬಂದೆ. ಏನ್ ತಂದಿದ್ಯಾ? ಚಿತ್ರಾನ್ನ ಕಣಪ್ಪ. ತೆಗಿ ರಾಜ. ನಮ್ಮವ್ವ ಪ್ರೀತಿಯಿಂದ ದಪ್ಪ ಆಗ್ಲಿ ಅಂತ ನಾಟಿ ಕೋಳಿ ಬಿರಿಯಾನಿ ಮಾಡ್ಕೊಟ್ಟಿದ್ಲು. ನಾನ್ ನಮ್ಮ ಮಗನೇ ನಾಟಿ ಕೋಳಿ ಬಿರಿಯಾನಿ ತಂದು ಡವ್ ಮಾಡ್ತೀಯ. ಮಟನ್ ಆದ್ರೂ ಕೊಡ. ಕೊಡ್ತೀನಿ ತಾಳು. ಒಂದ್ ಪೀಸ್ ಆದ್ರೂ ಇಲ್ಲ ತಿನ್ನಪ್ಪ. ಯಾರ್ ದಪ್ಪ ಆದ್ರೆ ನೀಬ್ರು ಒಂದೇ ಅಲ್ವಾ? ಅದ್ನಾರು ಕೊಡಪ್ಪ. ತಗ ಕಾಂಕ್ರೀಟ್. ಯಾರಾದ್ರೂ ಮನ್ಸು ತಿನ್ನಕಾಯ್ತಿದ್ದೀನಿ. ಫ್ರೆಂಡ್ಸು ಅಂದ್ರೆ ಬರೀ ಊಟ ಮಾಡ್ಸೋದು, ಸಿಗರೇಟ್ ಸೇಸೋದಲ್ಲ. ಬೇರೆಯವ್ರ ಹುಡುಗಿರ್ ಮೇಲೆ ಕಣ್ ಕೂಡ ಹಾಕ್ಬಾರ್ದು ಅಂತ ಹೇಳ್ರಲ್ಲ. ದೇವ್ರೆ, ನಿಮ್ಮ ತಂಗಿ ಮೇಲೆ ಕಣ್ ಹಾಕಿಲ್ವಲ್ಲಪ್ಪ. ಅಯ್ಯ ನಿನ್ನ ಯಾರ್ಗೆ ಹೇಳ್ತಾ ಇದ್ದೀನಿ? ಕಾಂತ, ಪ್ರಿಯಾನ ನಾನ್ ಲವ್ ಮಾಡ್ತಾ ಇದ್ದೀನಿ. ಮಾಡ್ಕೋ. ಇಲ್ಲ ನೋಡು, ಪ್ರಿಯಾನ ಎಷ್ಟು ಪ್ರೀತಿಸ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಇದನ್ನ ಆಡ್ಸೋವಾಗ ಎಷ್ಟು ನೋವಾಯ್ತು ಗೊತ್ತಾ? ಕಣ್ಣಲ್ಲಿರಲ್ಲ ಬಂತು. ಲೋ ಪಾಪಿ, ಅಲ್ಲಾಕ ಹಾಕಿಸ್ಕೊಂಡೆ? ನೀನ್ ಅಂಡ ಮೇಲೆ ಹಾಕ್ಸ್ಕೊಳಕ್ಕಿಲ್ವಾ? ಸ್ವಲ್ಪ ಪೇನ್ ಕಡಿಮೆ ಆಗಿರೋದು. ಎಲ್ಲ ಹಾಕ್ಸ್ಕೊಂಡ್ರೆ ನೋವು ಕಮ್ಮಿ ಆಗುತ್ತೆ ಅಂತ ಕೇಳಕ್ ಬಂದಿಲ್ಲ, ಯಾಕೆ ಹಾಕ್ಸ್ಕೊಂಡಿದೀನಿ ಅಂತ ಹೇಳಕ್ ಬಂದಿದ್ದೀನಿ. ಪ್ರಿಯಾ ನನ್ನವಳು. ಅವಳು ಸವಾಸಕ್ ಬಂದ್ರೆ, ಅವಳು ತಂಟೆಗ್ ಬಂದ್ರೆ ಚೆನ್ನಾಗಿರಲ್ಲ. ಹಳೆ ಬ್ಲಾಕ್ ಅಂಡ್ ವೈಟ್ ಪಿಕ್ಚರ್ ಕತೆ ಹೇಳ್ಬೇಡ. ನೀನ್ ನಿಮ್ಮ ಅಪ್ಪನ್ಗೆ ಹುಟ್ಟಿದ್ರೆ, ಗಂಡಸೆ ಆದ್ರೆ, ದುಡ್ಡೇ ಇದ್ರೆ, ಬುದ್ಧಿನೇ ಇದ್ರೆ, ಬಿಕಾಸ್ ಬುದ್ಧಿ ಕರ್ಕೊಂಡು ಏನೋ ಮಾಡ್ಕೋ. ನನಗೇನಾಗ್ಬೇಕು? ಗಂಡ್ಸು ನೀನಾ ನಾನಾ ಡಿಸೈಡ್ ಮಾಡೋಣ. ಒಳ್ಳೆ ಐಡಿಯಾ, ಮಾಡೋಣ.
ಜಗಳ ಮೇಡಮ್ ಮನೆ ಹೋಗೋಣ. ಯಾಕೆ ಬೇಕಪ್ಪ ಜಗಳ ಎಲ್ಲ? ನಿನಗೆ ಯಾವನೋ ಇಲ್ಲಿ ಬರಕ್ಕೆ ಹೇಳಿದ್ದು? ಎಂತ ಗನಂದಾರಿ ಕೆಲಸ ಮಾಡಿದ್ರೆ ಗೊತ್ತೇ ನಮ್ಮ ನಿನ್ ಮಕ್ಕಳು ಕಾಲೇಜಲ್ಲಿ. ನನ್ನ ಕಾಲೇಜಲ್ಲಿ ಫೈಟಿಂಗ್ ಮಾಡ್ತಾರೆ ಇವರು. ನನ್ನ ಕಾಲೇಜ್ ರೆಪ್ಯುಟೇಷನ್ ಹಾಳು ಮಾಡಿದ್ದಾರೆ ಇವರು. ಈ ಕಾಲೇಜಲ್ಲಿ ಇವ್ರನ್ನ ಏನ್ ಕರೀತಾರೆ ಗೊತ್ತಮ್ಮ? ಏಯ್ ಹೇಳ್ರು. ಏ ರಜನಿ ಹೇಳೋ. ಸೂಪರ್ ಸ್ಟಾರ್ಸ್. ನೋಡ್ದೇನಮ್ಮ, ಸೂಪರ್ ಸ್ಟಾರ್ಸ್, ರಾಸ್ಕಲ್ಸ್, ಈಡಿಯಟ್ಸ್. ಅವ್ರ ಅಪ್ಪ ಏನಾದ್ರು ಬಂದು ಕಂಪ್ಲೇಂಟ್ ಕೊಟ್ರೆ ಡಬಲ್ ಸ್ಟಾರ್ಸ್ ಬರ್ತಾರೆ ನಿಮ್ಮನ್ನ ಅರೆಸ್ಟ್ ಮಾಡಕ್ಕೆ. ಯಾರೇ ಅದು ಹೊಡೆದಿದ್ದು? ಸರ್ ಅವ್ರನ್ನ ವಿಚಾರಣೆ ಮಾಡ್ತಾ ಇದೀನಿ, ದಯವಿಟ್ಟು ಕೂತ್ಕೊಳ್ಳಿ. ಓಹೋ, ಈ ನನ್ ಮಕ್ಕಳನ್ನ ಏನ್ರಿ ವಿಚಾರಿಸ್ತೀರಾ? ಇಂತ ಪರ್ಕಿ ನನ್ ಮಕ್ಕಳನ್ನ ಒದ್ದು ಒಳಗಾಕದ್ ಬಿಟ್ಬಿಟ್ಟು ವಿಚಾರಿಸ್ತಾರೆ. ಸಾರ್ ಕೂಲ್ ಡೌನ್, ಪ್ಲೀಸ್ ಕೂಲ್ ಡೌನ್. ಅವ್ರ ಪೇರೆಂಟ್ಸ್ ಹೇಳ್ ಕಳ್ಸಿದ್ದೆ, ಅವ್ರ ತಾಯಿ ಬಂದಿದ್ದಾರೆ, ಕೂತ್ಕೊಂಡ್ ಮಾತಾಡೋಣ. ಕೂತ್ಕೊಳ್ಳಿ ಪ್ಲೀಸ್. ಏನ್ರಿ ಇದೇನ್ ಸ್ಕೂಲ್ ಗಲಾಟೆ ಅನ್ಕೊಂಡ್ರೇನ್ರಿ? ಪೇರೆಂಟ್ಸ್ ಕರೆದು ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ? ಸ್ಕೂಲು ಕಾಲೇಜು ಅಂದ್ಮೇಲೆ ಹುಡುಗರು ಈ ರೀತಿ ಎಲ್ಲ ಕಿತ್ತಾಡೋದು ಸಹಜ. ನೀವ್ ಅದಕ್ಕೆ ತುಂಬಾ ಓವರ್ ಆಗಿ ರಿಯಾಕ್ಟ್ ಮಾಡ್ತಿದ್ದೀರಾ. ಓವರ್ ರಿಯಾಕ್ಟ? ಬಾಮ ಬಂದ್ ನೋಡಮ್ಮ ಹಾಸ್ಪಿಟಲ್ ಅಲ್ಲಿ. ತಲೆಗೆ ಐಸ್ ಸ್ಟಿಚ್ ಬಿದ್ದಿದೆ, ಮೈ ಮೂಳೆ ಎಲ್ಲ ಮುರಿದೋಗಿದೆ. ಮಕ್ಕಳು ಸಾಕಿದಿರೋ ಅಥವಾ ಗೂಳಿ ಸಾಕಿದಿರೋ ನೀವು? ಏನ್ ಹಾಸ್ಪಿಟಲ್ ಬಿಲ್ಲು ಇವ್ರ ಅಪ್ಪ ಬಂದ್ ಕೊಡ್ತಾನ ಅಲ್ಲಿ? ಸರ್ ಅವ್ರಿಗೆ ಅಪ್ಪ ಇಲ್ಲ ಸರ್. ಏನ ತಂದೆ ಇಲ್ವಾ? ತಂದೆ ಇಲ್ದಿರೋ ಮಕ್ಕಳ ಈ ತರ ಅಪ್ಪ ಬೋಲಿ ತರ ಬೆಳೆಯೋದು. ಕಡೆ ಪಕ್ಷ ತಾಯಿ ಆದ್ರೂ ನೆಟ್ಟಿಗಿರ್ಬೇಕು. ಅದಕ್ಕೆ ಅಂತ ಕಾಣುತ್ತೆ ಅವನು ಓಡೋಗ್ಬಿಟ್ಟವನೆ. ಕಾಂತ ಬಿಡೋನ. ಸ್ವಾಮಿ ನಿಮ್ಮ ಮಗನ್ ನೋಡಿದ್ರೆ ನಾವು ನಮ್ಮ ಅಪ್ಪನ ಮಿಚ್ಚಕ್ ಬಂದರೆ ಮನೋಗ್ಬಿಡ್ತೀನಿ ಆಟೆ. ಆಮೇಲೆ ದೊಡ್ಡವ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡಿ. ನೀವು ಅವ್ರ ಮಗನ್ಗೆ ಹೊಡೆದಿರೋ ನೋಗೆ ಅವ್ರು ಮಾತಾಡ್ತಾ ಇದ್ದಾರೆ. ಇದ್ರಲ್ಲಿ ಅವ್ರದ್ದೇನು ತಪ್ಪಿಲ್ಲ. ಸಾರಿ ಸರ್. ದಯವಿಟ್ಟು ನಿಮ್ಮ ಹಾಸ್ಪಿಟಲ್ ಬಿಲ್ಲು ಮತ್ತೆ ನಿಮ್ಮ ಅಕೌಂಟ್ ನಂಬರ್ ಕೊಡಿ, ನಾನ್ ಪೇ ಮಾಡ್ತೀನಿ. ಹಾಗೆ ನಿಮ್ಗೊಂದು ವಿಷಯ, ನನ್ ಗಂಡ ಓಡೋಗಿಲ್ಲ ಸರ್, ಎಕ್ಸ್ಪೈರ್ಡ್ ಆಗಿದ್ದಾರೆ. ಏನ್ರಯ್ಯ, ಇನ್ಮೇಲಾದ್ರೂ ಕಾಲೇಜಿಗೆ ಬಂದು ಸರಿಯಾಗಿ ಓದ್ರಿ. ನಾಳೆ ಪ್ರಿನ್ಸಿಪಾಲ್ ಬರ್ತಾರೆ, ಅಪಾಲಜಿ ಲೆಟರ್ ಕೊಡ್ರಿ. ಹೋಗ್ ಬನ್ನಿಮ್ಮ, ಹೊರಡ್ರೋ. ಅಮ್ಮ ನಾನಿಮ್ಮ. ಅಮ್ಮ ಸಾರಿಮ್ಮ. ಅಮ್ಮ ಸಾರಿ ಅಂತ ಕೇಳಿದ್ಮೇಲೆ ಯಾಕಮ್ಮ ಕೋಪ? ಏಯ್ ಹೋಗ ಕಡೆಗೆ. ನೀವ್ಯಾಕೆ ಸಾರಿ ಕೇಳ್ತಿದ್ದೀರಾ? ಇದ್ರಲ್ಲಿ ನಿಮ್ ತಪ್ಪೇನಿಲ್ಲ ಅಂತ ನನಗ್ ಗೊತ್ತು. ಇವತ್ ನಿಜವಾಗ್ಲೂ ನನಗ್ ಖುಷಿಯಾಗಿದೆ. ಮುಂದೆ ಯಾರಾದ್ರೂ ನಿಮ್ಮಿಬ್ರಲ್ಲಿ ಒಬ್ಬರು ತೊಂದರೆ ಮಾಡಿದ್ರು ನೀವಿಬ್ರು ಇದೇ ತರ ಒಟ್ಟಿಗೆ ಹೋರಾಡಿ. ಅಣ್ಣ ತಮ್ಮ ಅಂದ್ರೆ ಹೀಗೆ ಇರ್ಬೇಕು. ಅರ್ಥ ಆಯ್ತಾ ನಾನು ಹೇಳಿದ್ದು?